ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದು ಡೌಟ್. ದರ್ಶನ್ ಅಂಡ್ ಪಟಾಲಂಗೆ ಜಾಮೀನು ಮಂಜೂರಾಗಿದೆ. ದರ್ಶನ್ ಪವಿತ್ರ ಗೌಡ, ಆ ಕಡೆಗೆ ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ಪ್ರದೂಷ್ ಇವರೆಲ್ಲರಿಗೂ ಕೂಡ ಜಾಮೀನಿಗಾಗಿ ಹರಕೆ ಉಪವಾಸ ವ್ರತವನ್ನ ಕೈಗೊಂಡಿದ್ದು ದರ್ಶನ್ ಮತ್ತು ಪಟಾಲಂಗೆ ಜಾಮೀನು ಮಂಜೂರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಣ್ಣೀರು ಹಾಕಿದ್ರು ಪವಿತ್ರ ಗೌಡ. ಅವರಿಗೆ ಮಾಹಿತಿ ಸಿಗ್ತಾ ಇದ್ದಂತೆಯೇ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಈಗ ಕಣ್ಣೀರು ಹಾಕಿದ್ದಾರಂತೆ. ಜಾಮೀನಿಗಾಗಿ ಹರಕೆ ಉಪವಾಸ ವ್ರತವನ್ನೆಲ್ಲ ಕೈಗೊಂಡಿದ್ರಂತೆ. ಹಾಗಾಗಿ ಅದು ಫಲಿಸಿದೆ, ಕಣ್ಣೀರನ್ನು ಹಾಕಿದಾರಂತೆ. ಜೈಲಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು ಖುಷಿಯಾಗಿದೆ. 7 ತಿಂಗಳಿಂದ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ ಅನ್ನೋದಕ್ಕೋಸ್ಕರ ಈಗ ಅವ್ರಿಗೆ ಖುಷಿಯಾಗಿರುತ್ತೆ. ಸಹಜವಾಗಿ ಅವ್ರ ಕುಟುಂಬ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು. ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರ ತಾಯಿ ಅಲ್ಲೇ ಕೋರ್ಟ್ ಹಾಲ್ನಲ್ಲೇ ಇರ್ತಾ ಇದ್ರು. ಅದನ್ನೆಲ್ಲ ಆಲಿಸಿದ್ರು. ಇವತ್ತು ಜಾಮೀನು ಮಂಜೂರಾಗ್ತಾ ಇದ್ದಂತೆಯೇ ಅವರು ಕಣ್ಣೀರು ಹಾಕಿ ಖುಷಿಯಿಂದ ಆಚೆ ಬಂದರು, ಮಾತನಾಡಿದರು. ಅವರು ಖುಷಿಯಾಗಿದೆ ಅಂತ ಹೇಳಿದರು. ಇನ್ನೊಂದು ಕಡೆಗೆ ಅವರ ದರ್ಶನ್ ಕೂಡ ಈಗಾಗಲೇ ಆಚೆನೇ ಇದ್ದಾರೆ. ಅವ್ರಿಗೇನು ಬಿಡುಗಡೆ ಆಗಬೇಕಾಗಿಲ್ಲ, ಮೆಡಿಕಲ್ ಬೇಲ್ನೇ ಆಚೆನೇ ಇದ್ದಾರೆ ಅವರು. ಆದರೆ ಇನ್ನುಳಿದಂಥ 6 ಆರೋಪಿಗಳು ಇವತ್ತು ಜಾಮೀನು ಸಿಕ್ಕರೂ ಕೂಡ ಇವತ್ತು ಆಚೆ ಬರೋಕ್ಕಾಗೋದಿಲ್ಲ, ನಾಳೆಗೆ ಆಚೆ ಬರಬೇಕಾಗತ್ತೆ ಅವರು. ಹರಕೆ ಮತ್ತು ವೃತ ಎಲ್ಲ ಕೈಗೊಂಡಿದ್ರಂತೆ ಪವಿತ್ರ ಗೌಡ ಅವರು. ಅವೆಲ್ಲ ಫಲ ಕೊಟ್ಟಿದೆ ಅನ್ನೋವಂಥದ್ದು ಈಗ ಅವರಿಗೆ ನಂಬಿಕೆ. ಹಾಗಾಗಿ ಕಣ್ಣೀರನ್ನು ಇಟ್ಟಿದ್ದಾರೆ 7 ತಿಂಗಳು. ಬಟ್ ಆ ಕಡೆಗೆ ರೇಣುಕಾಸ್ವಾಮಿಯ ಕುಟುಂಬಸ್ಥರು ಮಾತ್ರ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಜೈಲಲ್ಲಿದ್ದಂಥ ಈ ಎಲ್ಲ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳ ವಿಚಾರದಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇದೆ? ಪವಿತ್ರ ಗೌಡ ಅಂತೂ ಕಣ್ಣೀರು ಹಾಕಿದಾರಂತೆ. ಇನ್ನುಳಿದಂಥ ಆರೋಪಿಗಳ ಕಥೆ ಏನಾಯ್ತು? ಅರುಣ್, ಎಲ್ಲ ಆರೋಪಿಗಳು ಕೂಡ ಇತರೆ ಬೇರೆ ಬೇರೆ ಜೈಲಲ್ಲಿರುವಂಥದ್ದು, ಜಿಲ್ಲಾ ಜೈಲುಗಳಲ್ಲಿರುವಂಥದ್ದು ಎಲ್ಲರಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ಸಂತಸ ಹಂಚ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪವಿತ್ರ ಗೌಡ ಏನು ಪರಪ್ನಗರ ಜೈಲಲ್ಲಿದ್ದರು, ಅವರು ಕೂಡ ಅಲ್ಲಿ ಕಣ್ಣೀರು ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು. ಈಗ ಮತ್ತೊಂದು ಕಡೆ ಅವರ ತಾಯಿ ಕೂಡ ಹೈಕೋರ್ಟ್ನಲ್ಲಿದ್ದರು. ಹೈಕೋರ್ಟ್ನಿಂದ ಈಚೆ ಬಂದಂಥ ವೇಳೆಯಲ್ಲಿ ಅವರು ಕೂಡ ಬಿಡುಗಡೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಅವರು ಕೂಡ ಖುಷಿಯಿಂದ ಕಣ್ಣೀರು ಹಾಕಿ ಖುಷಿಯಾಗಿದೆ ಅನ್ನೋ ಮಾತನ್ನು ಹೇಳಿ ಹೋಗಿರುವಂಥದ್ದು. ಇನ್ನೂ ಕೂಡ ಸಂಜೆ ನಂತರದಲ್ಲಿ ಷರತ್ತುಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಕೇವಲ 7 ಜನ ಆರೋಪಿಗಳಿಗೂ ಜಾಮೀನು ಅಂತಷ್ಟೇ ನ್ಯಾಯಾಧೀಶರು ಈಗ ಆದೇಶ ಮಾಡಿರುವಂಥದ್ದು. ಆದರೆ ಅಲ್ಲಿರುವಂಥ ಷರತ್ತುಗಳೇನು ಅನ್ನೋದು 4 ಗಂಟೆ 5 ಗಂಟೆ ನಂತರದಲ್ಲಿ ವಕೀಲರ ಕೈಗೆ ಸೇರುತ್ತೆ. ವಕೀಲರ ಕೈಗೆ ಸೇರಿದ ನಂತರದಲ್ಲಿ ಆ ಷರತ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಟೈಮ್ ಆಗುತ್ತೆ. ಅಂದರೆ ನಾಳೆ ಬೆಳಗ್ಗೆ ನಂತರದಲ್ಲಿ ಷರತ್ತು ಪೂರೈಕೆ ಮಾಡಿ ಸಂಜೆ ನಾಳೆ 3-4 ಗಂಟೆಗಳ ನಂತರವೇ ಎಲ್ಲ ಆರೋಪಿಗಳು ಕೂಡ ಜೈಲಿಂದ ಬಿಡುಗಡೆ ಆಗಬೇಕಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆರ್ಡರ್ ಕಾಪಿ ಸಿಗೋ ತನಕ ಆ ಷರತ್ತುಗಳೇನು ಮತ್ತು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸದ್ಯಕ್ಕೆ ಈಗ ಎಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ ಅನ್ನೋದು ಒಂದೇ ಇವಾಗ ಆದೇಶ ಆಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಜೈಲಲ್ಲೇ ವಿಚಾರ ತಿಳಿದು ಖುಷಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅರುಣ್.